ನಮಸ್ತೆ, ವಿದ್ಯುತ್ವಾಣಿಗೆ ಸ್ವಾಗತ. ನಾನು ರಿಕ್ಕಿ. ತುಂಬ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸ್ಮಾರ್ಟ್ ಮೀಟರ್ ಅನ್ನೋಂಥ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾವ ಹಂತಕ್ಕೆ ಅಂತ ಹೇಳಿದ್ರೆ, ವಿಪಕ್ಷಗಳು ಇದನ್ನು ಖಂಡಿಸಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಪಕ್ಷಗಳು, ಬೆಸ್ಕಾಂ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸೊ ಜನರಲ್ಲಿ ಒಂದು ಕನ್ಫ್ಯೂಸ್ ಇರುತ್ತೆ. ವಿದ್ಯುತ್ ಗುತ್ತಿಗೆದಾರರು ಕೂಡ ನಮಗೆ ಮೋಸ ಆಗಿದೆ ಅಂತ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ಹಾಗಾದರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ? ಸೊ ಸ್ಮಾರ್ಟ್ ಮೀಟರ್ ಅಂದರೆ ಏನು, ಇದು ಹೆಂಗೆ ವರ್ಕ್ ಆಗುತ್ತೆ, ಇದು ಯಾವ ಕಾರಣಕ್ಕೆ ಇದು ಅಲಭ್ಯ ಅಂತ ಅನಿಸುತ್ತೆ, ಅಥವಾ ಯಾವ ಕಾರಣಕ್ಕೆ ಇದು ಬಳಕೆ ಬೇಡ ಅಂತ ಅನಿಸುತ್ತೆ, ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಬಿ ಜೆ ಪಿಯವರ ಆರೋಪ ಏನು, ಗುತ್ತಿಗೆದಾರರ ಆರೋಪ ಏನು, ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ಈ ಸ್ಮಾರ್ಟ್ ಮೀಟರ್ ಅನ್ನುವಂಥದ್ದು ಎರಡು ರೀತಿಯಾಗಿ ವರ್ಕ್ ಆಗುತ್ತೆ. ಒಂದು ಪ್ರೀಪ್ಯಾಡ್, ಇನ್ನೊಂದು ಪೋಸ್ಟ್ ಪ್ಯಾಡ್. ನಿಮಗೆ ಗೊತ್ತಿರಬಹುದು, ಈಗ ನಾವು ಮೊಬೈಲ್, ವೈಫೈ ಇವುಗಳನ್ನ ಬಳಸ್ತೀವಿ ಗೊತ್ತಾ. ಅಂದರೆ ಈಗ ಮೊಬೈಲ್ನ ಬಳಸಬೇಕಾದ್ರೆ ನಮಗೆ ಕೆಲವರು 6 ತಿಂಗಳಿಗೆ, 3 ತಿಂಗಳಿಗೆ, ವರ್ಷಕ್ಕೆ ರೀಚಾರ್ಜನ್ನು ಮಾಡಿಸ್ಕೋತಾರೆ. ಆ ರೀತಿಯಾಗಿ ಸ್ಮಾರ್ಟ್ ಮೀಟರ್ನ ರೀಚಾರ್ಜ್ ಮಾಡ್ಬೋದು. ಇನ್ನೊಂದು ಅಂದರೆ ಪ್ರೀಪ್ಯಾಡಲ್ಲಿ ನಾನು ಹೇಳ್ತಾ ಇರೋದು, ಇನ್ನೊಂದು ಎಷ್ಟು ಬಳಕೆಯನ್ನು ಮಾಡಿದ್ದೀವಿ ಪೀಕ್ ಅವರ್ಸ್ಗಳಲ್ಲಿ, ಟೈಮ್ ಆಫ್ ದ ಡೇ ಅಂದರೆ TOD, ಟೈಮ್ ಆಫ್ ದ ಡೇ ಅನ್ನುವಂಥದ್ದು. ಈ ಪೀಕ್ ಅವರ್ಗಳಲ್ಲಿ ನಾವು ಎಷ್ಟು ವಿದ್ಯುತ್ತನ್ನು ಬಳಸಿದ್ದೀವಿ. ಈಗ ನಾನು ಮೊಬೈಲನ್ನು ತುಂಬ ಚಾರ್ಜ್ಗೆ ಹಾಕೋತೀನಿ ಅಂದರೆ ಸ್ವಲ್ಪ ಕಡಿಮೆ ಮಾಡೋಣ, ಗೀಝರ್ನ ತುಂಬ ಬಳಸ್ತಾ ಇದ್ದೀನಿ ಅಂದರೆ ಚೂರು ಕಡಿಮೆ ಮಾಡೋಣ, ಅಥವಾ ಐರನ್ ಬಾಕ್ಸನ್ನು ಬಳಸ್ತಾ ಇದ್ದೀನಿ ಅಂತ ಸ್ವಲ್ಪ ಕಡಿಮೆ ಮಾಡೋಣ, ಸೀರಿಯಲ್ಸನ್ನು 8ರಿಂದ 10 ಅವರ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಚೂರು ಕಡಿಮೆ ಮಾಡೋಣ. ಹೀಗೆ ನಾವು ಯಾವ್ಯಾವ ವಿಚಾರಗಳಲ್ಲಿ ಸಾಕಷ್ಟು ಬಳಸ್ತಾ ಇದ್ದೀವಲ್ವ, ಇದನ್ನು ಚೂರು ಕಡಿಮೆ ಮಾಡ್ಕೊಳ್ಳೋಣ, ರಿಡ್ಯೂಸ್ ಮಾಡ್ಕೊಳ್ಳೋಣ ಅನ್ನುವಂಥ ಆಪ್ಷನ್ನು ಈ ಒಂದು ಸ್ಮಾರ್ಟ್ ಮೀಟರ್ಲಿ ಇರುತ್ತೆ. ಅಡ್ವಾಂಟೇಜ್ ಅಂತ ಹೇಳ್ಬೋದು ಈಸಿಲಿ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತಾ ಹೋಗೋದಾದರೆ, ಪ್ರತಿ ವಿಚಾರದಲ್ಲೂ ಒಂದು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಇದು ತಗೊಬಂದರೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಯಾವ ರೀತಿಯಾಗಿ ಅನ್ನೋಂಥದ್ದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಯಾಕೆ ಸ್ಕ್ಯಾಮ್ ಆಗ್ತಾ ಇದೆ ಅಥವಾ ಯಾಕೆ ಇಷ್ಟು ಚರ್ಚೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದರೆ, ಒಂದೇ ಒಂದು ವಿಚಾರ. ಇದು ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನುವಂತಹ ಒಬ್ಬರಿಗೆ ಇದನ್ನು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅಶ್ವಥ್ ಅವರು ಹೇಳ್ತಾರೆ, ಕಂಬ ಮಾರೋನ್ಗೆ ಹೋಗ್ಬಿಟ್ಟು ಏನು ಕೊಟ್ಟಿದ್ದಾರೆ, ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರ್ತಾರೆ. ಸುಮಾರು 15,500 ಕೋಟಿ ರೂಪಾಯಿಯಷ್ಟು ಇದು ಒಂದು ಪ್ರಾಜೆಕ್ಟು. ಇದನ್ನು ಯಾರೋ ಒಬ್ಬರಿಗೆ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅನುಮಾನ ವ್ಯಕ್ತಪಡಿಸಬೇಕಾಗತ್ತೆ, ಅನುಮಾನ ಇದೆ. ಸೊ ಇಲ್ಲೇನೋ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ. ಅಶ್ವಥ್ ನಾರಾಯಣ ಆಗಿರಬಹುದು ಅಥವಾ ಕೆಲವೊಂದಷ್ಟು BJPಯ ನಾಯಕರ ಆರೋಪಗಳಾಗಿದೆ. ಇನ್ನು ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನುವಂಥದ್ದು. ಸರಿ, ಕಡ್ಡಾಯ ಎಷ್ಟಿದೆ ತಾರೀಫು, ಹಳೇದಕ್ಕೂ ಹೊಸದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, 900 ರೂಪಾಯಿ ಇದ್ದಂತಹ LT ಸಿಂಗಲ್ ಫೇಸು ದಿಢೀರನೆ 5,000 ರೂಪಾಯಿ ಅಂದರೆ 4,800 ರೂಪಾಯಿಗೆ ಏರಿಕೆ ಆಗುತ್ತೆ. 2,400 ರೂಪಾಯಿ ಇದ್ದಂತಹ LT ತ್ರೀ ಫೇಸು 8,500 ರೂಪಾಯಿಗೆ ಏರಿಕೆ ಆಗುತ್ತೆ. 3,450 ರೂಪಾಯಿ ಇರುವಂತಹ LT3 ಅಂದರೆ ಕಮರ್ಷಿಯಲ್ ಏನಿದೆಯಲ್ವಾ, ಇದು 10,900 ರೂಪಾಯಿಗೆ ಏರಿಕೆ ಆಗುತ್ತೆ. ಓಕೆನಾ. ಸೊ ಇದು ಗುತ್ತಿಗೆದಾರರಿಗೆ ಒಂದು ರೀತಿಯಲ್ಲಿ ಗುತ್ತಿಗೆದಾರರ ಆರೋಪ ಏನಂತ ಹೇಳಿದ್ರೆ, ಇಲ್ಲಿ ಮೋಸ ಆಗಿದೆ, ದಂಧೆ ಆಗಿದೆ. ಒಬ್ಬರಿಗೇ ಕೊಟ್ಟಿರುವಂಥದ್ದು ತೀರಾ ದೊಡ್ಡ ಮಟ್ಟದ ಏನು ಹೇಳ್ತಾರೆ, ಮಾರ್ಚ್ 18ರಂದು ಒಂದು ಪ್ರತಿಭಟನೆ ಕೂಡ ಮಾಡಿರ್ತಾರೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರು. ಏನು ಹೇಳ್ತಾರೆ, ಇಲ್ಲೆಲ್ಲ ಅನುಮಾನ ಮೂಡ್ತಾ ಇದೆ, ಇಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ. ಇದು ವಿದ್ಯುತ್ ಗುತ್ತಿಗೆದಾರರನ್ನು ಬದಿಗಿಟ್ಟು ನೋಡಿದ್ರೆ, ಈಗ JDS ಇವತ್ತು ರೇಸ್ ಕೋರ್ಸ್ ಹತ್ರ ಇರುವಂತಹ KJ ಜಾರ್ಜ್, ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರ ನಿವಾಸದ ಹತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಹಗರಣ, ಬೆಳಕಿಗೆ ಬರಬೇಕು ಅನ್ನುವಂಥದ್ದನ್ನ ಮಾಡ್ತಾರೆ. ಯಾರು? JDS ಬೆಂಗಳೂರು ನಿಯೋಗ ಏನಿದೆಯಲ್ವಾ, ಇದನ್ನು ಪ್ರೊಟೆಸ್ಟನ್ನು ಮಾಡೋಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಸರಿ ಆಯಿತು, KPTCL MD ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಮೀಟರ್ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತಾರೆ. ಸರಿ, ಯಾಕೆ ಅಂತ ನೋಡೋದಾದರೆ ಅವ್ರು ಕೊಡುವ ಸಮರ್ಥನೆ ಏನಪ್ಪ ಅಂತ ಹೇಳಿದ್ರೆ, ಇದರಿಂದ ಮನೆ ಒಳಗೆ ಹೋಗಿ ಅಂದರೆ ಮೀನ್ಸ್
ಮನೆ ಹತ್ರ ಹೋಗಿ ಬಿಲ್ ತಗೊಳ್ಳೋದಾಗಿರ್ಬೋದು, ಸಾಕಷ್ಟು ಕೆಲಸಗಳು ಕಡಿಮೆ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ರೀಚಾರ್ಜ್ ಮಾಡಿಸ್ಕೊಳ್ಳಿ, ಬಳಸ್ಕೊಳ್ಳಿ. ಅದರಿಂದ ನಮಗೇನು ನಮಗೇನು ಲಾಸು, ನಿಮಗೇನಾದರೂ ಹೆಚ್ಚಿಗೆ ಬಳಸ್ತಿದ್ದೀನಿ ಅಂತ ಹೇಳಿದ್ರೆ ರೆಡ್ಯೂಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಹೇಳ್ಬಿಟ್ಟು ಪಂಕಜ್ ಕುಮಾರ್ ಅವರು ಹೇಳ್ತಾರೆ, ಸಮರ್ಥನೆಯನ್ನು ಕೊಡ್ತಾರೆ. BJP ಅವರು ಏನು ಹೇಳ್ತಾರೆ, ಇದು 15,000 ಕೋಟಿಯ ಒಂದು ಸ್ಕ್ಯಾಮ್ ಆಗಿದೆ. ಈಗ ಸರ್ಕಾರ ಇದೆಯಲ್ಲ, ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯಲ್ಲ ಸರ್ಕಾರ, ಇದು ಸ್ಕ್ಯಾಮನ್ನು ಮಾಡೋದಕ್ಕೇ ಸ್ಮಾರ್ಟ್ ಮೀಟರ್ನ ತಗೊಬಂದಿದೆ ಅಂತ. ವೀಕ್ಷಕರೇ, ಇದು 2016ರಲ್ಲಿ ಚರ್ಚೆಗೆ ಬರುತ್ತೆ. 2016ರಲ್ಲೂ ಚರ್ಚೆಗೆ ಬರುತ್ತೆ. ಕಳೆದ 1 ವರ್ಷಗಳ ಹಿಂದೆಯಿಂದನೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ, ಕೇಂದ್ರ ಆಗಿರಬಹುದು, ರಾಜ್ಯ ಆಗಿರಬಹುದು, ಬೆಸ್ಕಾಂ ಆಗಿರಬಹುದು, 3 ಕೂಡ ಚಿಂತನೆ ಮಾಡ್ತಾ ಇರುತ್ತೆ. ಸಾಕಷ್ಟು ಹೊರೆ ಕಡಿಮೆ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ ಅಂತ ಎಲ್ಲದ ಚರ್ಚೆ ನಡೀತಾ ಇದ್ರು. ಟೆಕ್ನಾಲಜಿಗೆ ನಾವು ಅಪ್ಡೇಟ್ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನುವಂಥದ್ದು ಕೆಲವು ಜನ ಆರೋಪ. ಇನ್ನು ಇಂಧನ ಸಚಿವರು ಕೂಡ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಹೊಸ ಸಂಪರ್ಕಕ್ಕೆ ವಿದ್ಯುತ್ ಸಂಪರ್ಕ ಬೇಕೇ ಬೇಕು ಅನ್ನಂತ. ಸೊ ಇವತ್ತು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಸೊ ಈ ಸ್ಮಾರ್ಟ್ ಮೀಟರ್ ಅನ್ನುವಂತಹ ಪೊಪೆಟ್ ಏನಾಗುತ್ತೆ, ಎಲ್ಲಿವರೆಗೂ ತಲುಪತ್ತೆ, ಸೊ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗತ್ತಾ, BJPಯವರ ಪ್ರತಿಭಟನೆಗೆ ಫಲ ಸಿಕ್ಕತ್ತಾ, KJ ಜಾರ್ಜ್ ಅವರು ಮನವನ್ನು ಬದಲಾಯಿಸ್ತಾರ, ಸ್ಮಾರ್ಟ್ ಮೀಟರ್ ನಿಂತು ಹೋಗುತ್ತಾ, ಹಳೆ ಮೀಟರ್ಗಳೇ ಚಾಲ್ತಿ ಆಗತ್ತಾ, ಇವೆಲ್ಲವನ್ನು ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಸ್ಮಾರ್ಟ್ ಮೀಟರ್ ಅಂದರೆ ಏನು, ಸೊ ಅದು ಹೆಂಗೆ ತಾರೀಫ್ ಎಷ್ಟು ಏರಿಕೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಆಗಿತ್ತು. ಸೊ ಹೆಚ್ಚಿನ ಮಾಹಿತಿಯಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ವೀಕ್ಷಕರೇ, ನಿಮಗೆ ಮಾಹಿತಿಗಳು ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ವಿಷಯಗಳಲ್ಲಿ ತಪ್ಪಿತ್ತು ಅಂತ ಹೇಳಿದ್ರೆ ಅಥವಾ ತಪ್ಪಾಗಿ ಹೇಳಿದ್ವಿ ಅಂತಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರೆ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ವಿದ್ಯುತ್ ವಾಣಿ.